ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ವಿಶೇಷವಾಗಿದೆ. ಯಾಕಂದ್ರೆ ಗೊತ್ತಿರ್ಬೋದು ನಿಮಗೂ ಕೂಡ ಸಾಕಷ್ಟು ಕುಂದರಗಿ ವಿಡಿಯೋಗಳು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕುಂದರಗಿ ಭುವನೇಶ್ವರಿ ತಾಯಿಯ ದೇವಸ್ಥಾನಕ್ಕೆ ನಮ್ಮೂರಿನಿಂದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದರೆ ಆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನಮಗೆ ಹಾಸಿಗೆ ಇದ್ದಷ್ಟೇ ಕಾಲ ಚಾಚೋದನ್ನ ಇರುವಷ್ಟರಲ್ಲಿ ನಮಗೆ ಹೇಗಿರಬೇಕಾಗಿತ್ತು ಅಂದ್ರೆ ಆ ತಾಯಿಯ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರಿಗೆ ಇರಬೇಕು. ಈ ಊರಲ್ಲಿ ಸಂಸ್ಕೃತಿ ಏನ್ತಿ ಅನ್ಸುತ್ತೆ, ಎಲ್ಲಾ ಜನರಿಗೆ ಬಂದು ತಾಯಿ ಪೂಜೆ, ಸೇವೆ, ಆರಾಧನೆ, ಭಕ್ತಿಯನ್ನು ತೊಡಗುವಂತದ್ದು ಐತಲ್ರಿ, ಆ ನೆಮ್ಮದಿಯನ್ನ ತಾಯಿ ಅದಕ್ಕೆ ಕಲಿಸ್ತಾ ಇದ್ದಾರೆ. ಹಿರಿಯರು ಹೇಳಿದ್ರಿ ಈ ಊರಲ್ಲಿ ಮನೆಗೆ ಒಬ್ಬರು ಇಬ್ಬರ ನೌಕರಿ ಇರುತ್ತಾರಂತೆ. ಅದಕ್ಕೆ ಏನು ಕಾರಣ ಅಂದ್ರೆ ನಿಮ್ಮೆಲ್ಲರ ಪ್ರೇರಣೆ ಕಾರಣ. ನೀವೆಲ್ಲರೂ ಮಕ್ಕಳನ್ನು ಬೆಳೆಸಿದ್ದೀರಿ, ಕಲಿಸಿದ್ದೀರಿ, ಅದಕ್ಕೆ ನೌಕರಿ ಹೋಗಕ್ಕೆ ಆ ತಾಯಿ ಆಶೀರ್ವಾದ ನಿಮಗೆ ಲಭಿಸೈತ್ರಿ. ಆ ಆಶೀರ್ವಾದ ಈ ಕಾಲಕ್ಕೂ ಇರ್ತೇವೆ ನೋಡಿ. ಸಮುದ್ರ ಎಲ್ಲ ಇತ್ತಂದ್ರೆ ಇಲ್ಲಿ ಬಂದು ನಿಮ್ಗೆ ಮಳೆ ಚೆಲ್ಲತೈತಿ ಅಂದ್ರೆ ಯಾಕೆ ಚೆಲ್ಲತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಕುಡಿಯಾಕ ನೀರಿಲ್ಲ, ನಿಮ್ಮ ಕಡೆ ಮಳೆ ಚೆಲ್ಲಿ ಬೆಳೆ ಬರುವಂಗೆ ಮಾಡಾಕತ್ತೆ. ಅದಕ್ಕೆ ಯಾರ ಕಾರಣ ಅಂದ್ರೆ ನಿಮ್ಮಲ್ಲಿರೋ ಭಕ್ತಿ, ಆ ಗುಡಿಯಲ್ಲಿರುವ ತಾಯಿ ಶಕ್ತಿ, ಅದರಿಂದಾಗಿ ನಿಮಗೆಲ್ಲ ಒಳಿತಾಗತ್ತೈತಿ. ಅಂತ ಒಳಿತಾಗ್ತಾ ನಿಮ್ಮೂರಿಗೆ ನಿಮ್ಮೆಲ್ಲರಿಗೂ ಆ ತಾಯಿ ಕೃಪೆ ಮಾಡಿ, ಅನುಗ್ರಹ ಮಾಡಿ, ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಬಂದಿರೋ ಒಂದು ವಿಷಯವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಬಿಡ್ತೀವಿ. ನಾವು ಬಂದಿರೋದು ಏನಕ್ಕಂದ್ರೆ, ಅಮ್ಮನವರ ಸುರಗಿರಿ ಬೆಟ್ಟದಲ್ಲಿ ಏನಂದ್ರೆ ವರ್ಷಕ್ಕೊಂದ್ಸಾರಿ ಜಾತ್ರೆ ನಡೀತದೆ. ಅಮ್ಮನ ಜಾತ್ರೆ ಅಂತ ಜಾತ್ರೆ ನಡೀತದೆ. ಅಲ್ಲಿ ಜಾತ್ರೆ ವಿಶೇಷತೆ ಏನು ಅಂದ್ರೆ, ಅಲ್ಲಿ ಅಮ್ಮನವರು ಹೇಗೆ ಅದಾರ ಅಂದ್ರೆ, ಅಲ್ಲಿ ನಾವು ಯಾರು ಹಿರಿಯರು ಹೇಳ್ತೀವಿ ಅಂದ್ರೆ ಕೇಳೋದಿಲ್ಲ, ಅಮ್ಮ ಹೇಳಿದ್ದ ಎಲ್ಲರೂ ಕೇಳಬೇಕು. ಹೇಗಂದ್ರೆ ಅಮ್ಮನವ್ರು ಮಾತಾಡ್ತಾ ಬಂದಲ್ಲಿ ಕೊಡ್ತಿದ್ದಾರೆ. ಅದಕ್ಕೆ ನಮ್ಮ ಕಲ್ಲು ಸರಿಸ್ಬೇಕಂದ್ರೆ ಅಮ್ಮನ ಕೇಳೇ ಸರಿಸ್ಬೇಕು. ಅಂಥದ್ದಿರುವಾಗ ಅಮ್ಮನ ಜಾತ್ರೆಗೆ ಏನಾಗುತ್ತಂದ್ರೆ, ಪ್ರತಿ ವರ್ಷದಂತೆಯೂ ಈ ವರ್ಷ ಅಮ್ಮನವರ ಜಾತ್ರೆ ಇದೆ. ಯಾವಾಗ ಅಂದ್ರೆ ದೀಪಾವಳಿ ಅಮಾವಾಸ್ಯ 5ನೇ ದಿನಕ್ಕೆ ಅಮ್ಮನವರ ಜಾತ್ರೆ. ಆ ಜಾತ್ರೆ ಮಾಡ್ಬೇಕಂದ್ರೆ ಅದಕ್ಕಿಂತ ಮೊದಲು 108 ದಿವಸ ದೀಪಾರಾಧನೆ ಮಾಡ್ತಾರೆ, ದೀಪ ಕಾಯ್ತಾರೆ. ಆ ದೀಪ ಹಚ್ಚೋದು ಎಂದು ಪ್ರಾರಂಭ ಆಗುತ್ತಂದ್ರೆ ಅಂದಿನಿಂದ 108 ದಿನದ ತನಕ ದೀಪ ಕಾಯಬೇಕು. 9ನೇ ದಿನಕ್ಕೆ ಅಮ್ಮನ ಲಕ್ಷ ದೀಪೋತ್ಸವ ಇರ್ತದೆ. ಆ ಜಾತ್ರೆಗೆ ಏನು ನಿಯಮ ಅಂದ್ರೆ, 11 ಮಂದಿ ಮುಖ್ಯಸ್ಥರನ್ನು ಅಮ್ಮ ಆರಿಸ್ತಾರೆ, 11 ಮಂದಿ ಹಿರಿಯರು ಮಾಡ್ತಾರೆ. ಅವ್ರ ಹಿರಿಯರೇ ಮುಂದೆ ನಿಂತು ಜಾತ್ರೆ ಮಾಡ್ತಿರ್ತೀವಿ. ಅಂದ್ರೆ ಕಲಶ ಒಯ್ಯೋದು, ಪೂಜೆ ಮಾಡೋದು, ಆ ಆರತಿ ಹಿಡಿಯೋದು, ಅಲ್ಲಿ ಅನ್ನಛತ್ರದೊಳಗೆ ಅನ್ನ ಪೂಜೆ ಮಾಡಕ, ದೀಪಾಚಾರಣೆ ಕೊಡಕ 11 ವಿಭಾಗಕ್ಕೂ 11 ಮುಖ್ಯಸ್ಥರನ್ನು ನೇಮಕ ಮಾಡ್ತಾರೆ. ಆ 11 ಮಂದಿ ಯಾರು ಬರ್ತಾರೋ ಗೊತ್ತಿಲ್ಲ. ಶ್ರೀಮಂತರು ಬರ್ತಾರ, ಬಡವರು ಬರ್ತಾರ, ಮತ್ತವರು ಬರ್ತಾರೆ, ಯಾರು ಅಲ್ಲಿ ಆದ ಲೆಕ್ಕ ಇಲ್ಲ. ಅಮ್ಮನಿಗೆ ಯಾರು ಇಚ್ಛೆ ಆಗತ್ತೆ ಅವ್ರನ್ನ ಆಯ್ಕೆ ಮಾಡ್ತಾರೆ. ಹಾಗೆ ಅಂದಿನಿಂದಲೂ ಇಂದಿನ ತನಕ ಅಮ್ಮ ನೆಲೆಸಿದಾಗಿಂದಲೂ ಎಷ್ಟೋ ವರ್ಷಗಳ ಕಾಲ ಪುರುಷರೇ ಮುಖ್ಯಸ್ಥರಾಗಿದ್ದರು. ಇದೇ ವರ್ಷ ಮೊಟ್ಟ ಮೊದಲಿಗೆ ಇದೇ ವರ್ಷ ಆ ಉತ್ಸವ ಮಹಿಳೆಯರು ಆಯ್ಕೆಯಾಗಿದ್ದಾರೆ. ಅಂಥದ್ರೊಳಗೆ 11 ಮಂದಿ ಲೆಕ್ಕಾಚಾರದಾಗ ನಿಮ್ಮ ಊರಿನ ಸೌಭಾಗ್ಯ, ನಿಮ್ಮೆಲ್ಲರ ಭಕ್ತಿಯ ಫಲಕ್ಕಾಗಿ ಅಮ್ಮ ಕೊಟ್ಟಿದ್ದಾಳೆ ಗೊತ್ತಿಲ್ಲ ನೋಡಿ. ನಾವು ನಮ್ಮೂರೆಲ್ಲೋ ಎತ್ತನ ಮಾಮನ ಎತ್ತನ ಎತ್ತಿಂದ ಎತ್ತ ಸಂಬಂಧವೇ ಅಂದಾಗ ನಮ್ಮೂರೆಲ್ಲೋ ನಿಮ್ಮೂರೆಲ್ಲೋ ಗೊತ್ತಿಲ್ಲ. ಅದರ ಕಾರಣ ಏನಂದ್ರೆ ನಿಮ್ಮಲ್ಲಿರೋ ಭಕ್ತಿಗೆ ಸುರಗಿರಿ ಬೆಟ್ಟದ ಶಕ್ತಿ ಈ ವರ್ಷ ನಿಮ್ಮ ಊರಿನವರನ್ನೇ ಮುಖ್ಯಸ್ಥರನ್ನ ಆಯ್ಕೆ ಮಾಡಿದ್ದಾರೆ. ಅದು ಹೆಮ್ಮೆನೇ ಅಂದ್ರೆ ನಮ್ಮೂರಿಗೆ ಇರೋದು. ಅದಕ್ಕಾಗಿ ಈ ವರ್ಷದ ಜಾತ್ರೆಯನ್ನು ಮಾಡುವಾಗ ನಾವು ಭಕ್ತರಾಗಿ ಬಂದಿದ್ದ ದೂರ ನಿಂತು ನೋಡಿ ಬರ್ಬೋದು. ನೀವು ಶರಣಬಸವನ ಕೇಳಿ ಹೋದ್ರೆ ದೂರ ನಿಂತು ಕೇಳಿ ತಂದೆ ಹಾಕಿ ಬರ್ತಾರೆ, ಅಷ್ಟೇ ಮಾಡ್ತೀವಿ. ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅಲ್ಲಿ ಮಾಡಕ್ ಅವಕಾಶ ಇಲ್ಲ. ಇಲ್ಲಿ ನಿಮ್ಮೂರಲ್ಲಿ ಏನು ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ, ಆ ಅಮ್ಮನವರ ಅಂಬಾರಿ ಉತ್ಸವ ಹೆಂಗಾಗತ್ತಂದ್ರೆ, ಮೈಸೂರು ಅಂಬಾರಿ ಉತ್ಸವ ಕೇಳಿ ಟಿವಿ ಒಳಗತ್ತಿ ನೋಡಿರ್ತೀವಿ. ಆನೆ ಮೇಲೆ ಅಂಬಾರಿ ಒಳಗೆ ಬರ್ತದೆ ನಮ್ಮ ಚಾಮುಂಡೇಶ್ವರಿ. ಅದೇ ಮಾದರಿಯ ಅದೇ ತರ ಆನೆ ಅಂಬಾರಿ ಒಳಗೆ ಅಮ್ಮನವರು ಬರುವಂತ ಜಾತ್ರೆ ನಡೀತದೆ. 3 ದಿನದ ಜಾತ್ರೆ ಇರ್ತದೆ ನಮ್ಮದು. ಅಂತ ಅಂಬಾರಿ ಉತ್ಸವ ಮುಖ್ಯಸ್ಥರು ನಿಮ್ಮ ಊರಿನಿಂದ ಆ ತಾಯಿಯರನ್ನು ಆರಿಸಿದ್ದಾರೆ ಇವತ್ತಿನ ದಿನ. ಅದಕ್ಕೆ ಆ ಸಂಸ್ಕೃತಕ್ಕಾಗಿ ಅದಕ್ಕಿಂತ ದೇವಸ್ಥಾನದ ಹಿರಿಯರು ಬಂದಿದ್ದಾರೆ, ಹಿರಿಯರು ದೈವದವರು ಬಂದಿದ್ದಾರೆ. ನಿಮ್ಮೂರಿನ ದೈವಕ್ಕೆ ನಿಮ್ಮೂರಿಗೆ ಸಿಕ್ಕಿರುವ ಸೌಭಾಗ್ಯ ಏನಂದ್ರೆ ಆ ತಾಯಿ ಬಹಳ ಪ್ರೀತಿ ಇದೆ. ನಾನಂತೂ ಅಲ್ಲಿಂದ ನೋಡ್ತಾ ಇದ್ದೇನೆ ಅಂದ್ರೆ ಎಷ್ಟು ಪ್ರೀತಿ. ಆ ತಾಯಿಗೆ ಏನು ಶಕ್ತಿಯೋ ಗೊತ್ತಿಲ್ಲ, ನೋಡಿದ ತಕ್ಷಣನೇ ಆ ತಾಯಿ ಕೈ ಮುಗಿಬೇಕು ಅನಿಸ್ತದೆ. ಅವಳಿಗಿರೋ ತಾಯಿನೇ ಅವಳ ಆ ರೂಪದಲ್ಲಿ ಗೆದಾಳೇನೋ ಅನ್ಸುತ್ತೆ. ಅದಕ್ಕಾಗಿ ಆ ತಾಯಿಗೆ ಈ ವರ್ಷದ ಜಾತ್ರೆಯ ಮುಖ್ಯಸ್ಥ ಸ್ಥಾನವನ್ನ ಅಮ್ಮನವರು ಕೊಟ್ಟಿದ್ದಾರೆ. ಅದನ್ನ ತಾಯಿ ಎಲೆಗಳನ್ನು ಅಡಿಕೆ ಅಂತಿರಲಿ ಕಾಯಿ ಕೊಟ್ಟು ಹೇಳಿ ಬರೋದಂತಾರೆ. ಹಂಗೆ ಕಾಯಿಗಳನ್ನು ಕೊಟ್ಟು ಆಮಂತ್ರಣ ಮಾಡೋದಕ್ಕಂತ ಬಂದಿದ್ದೀವಿ. ಆ ಆಮಂತ್ರಣವನ್ನು ಸ್ವೀಕರಿಸಿ ನೀವೆಲ್ಲರೂ ಭಾಗಿಯಾಗಿ ಆ ಉತ್ಸವದಲ್ಲಿ ಆ ತಾಯಿ ಕೃಪೆಯ ಆಶೀರ್ವಾದ ಪಡೆಯಲಿ ಅಂತ ಹೇಳಿದ್ರು ಆ ಭಕ್ತಿಯ ಆಮಂತ್ರಣವನ್ನು ನೀವು ಕೊಡುತ್ತಾರೆ. ಇನ್ನೊಂದು ಏನೆಂದರೆ, ಆ
108 ದಿನದ ದೀಪಾರಾಧನೆ ಅಂತೀವಲ್ಲ, ನಾಳೆ ಶುಕ್ರವಾರ ಮುಂದಿನ ಶುಕ್ರವಾರ ಇದೆ ಆ ದೀಪ ಹಚ್ಚುವಂಥದ್ದು. ಆ ಉತ್ಸವ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ನದಿಗೆ ಹೋಗಿ ನೀರು ತಗೊಂಡು ಬರ್ತಾರೆ. ಆ ಮಣ್ಣಿನ ಮಡಿಕೆ ಒಳಗೆ ನೀರು ತಗೊಂಡು ಬರ್ತಿರ್ಬೇಕಾದ್ರೆ ಆ ದೀಪದೊಂದಿಗೆ ತಗೊಂಡು ಬರ್ತಿರ್ತಾರೆ, ಸಾಕ್ಷಾತ್ ಅವನವರೇ ಬರ್ತಿರ್ತಾರೆ. ಆ ಜಲದ ಮೇಲೆ ನೀರನ್ನು ದೀಪ ಹಚ್ತಾರೆ. ಅದನ್ನು ನೋಡೋದೇ ಸಂಭ್ರಮ. ಅವತ್ತೇನು ದೀಪವನ್ನು ಹಚ್ಚಿ ನಮ್ಮ ಮನೆಯಲ್ಲಿರೋದು, ನಮ್ಮ ಮನಸ್ಸಿನಾಗಿರೋದು ಕಷ್ಟಗಳು, ಕಲ್ಪನೆಗಳು ಎಲ್ಲವನ್ನೂ ದೂರ ಮಾಡಿ ಆ ದೀಪ ಬೆಳಗಿನ ನಮ್ಮ ಮನೆ ಬೆಳಗಲಿ ಅಂತ ತಿಳಿದು ಅವತ್ತು ಭಾಗಿಯಾಗುವ ಸೌಭಾಗ್ಯ ಇರ್ತದೆ. ಅದಕ್ಕೆ ಅವತ್ತಿನ ದಿನ ತಾಯಿಯವರು ಬಂದಿರ್ತಾರೆ, ತಾವೆಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ತಾಯಿ ಕೃಪೆಯನ್ನು ಪಡೆಯಲಿ ಅಂತ ಹೇಳ್ತಾ ಆ ಕಾರ್ಯಕ್ರಮಕ್ಕಾಯ್ತು. ಈ ವರ್ಷ ಉತ್ಸವಕ್ಕಾಯ್ತು. ನಿಮ್ಮ ಊರಿಗೇನೆ ಆ ತಾಯಿಯವರಿಗೇನು ಆ ಭಕ್ತಿಯ ಬೆಳೆಯನ್ನು ಸ್ವೀಕರಿಸಿ ತಾವು ಬರಬೇಕು ಅಂತ ಹೇಳಿದ್ರು ಹೇಳ್ತಾ ಈ ರೀತಿಯಿಂದ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಶರಣಾರ್ಥಿ. ಎಲ್ಲಾ ಕೆಲ್ಸಕ್ಕೆ ಹೋಗೋದನ್ನ ನಾವು ಬಿಡಿಸ್ಬಿಟ್ಟೇವ್ ನೋಡ್ರಿ. ಹೊಲಕ್ ಹೋಗಿ ಬಂದವ್ರ ಅದಾರಿ ಮುತ್ಯ. ಉದಾಹರಣೆ ನಮ್ಮ ಅವನೇ ಹೋಗಿದ್ರಿ, ಎಲ್ಲಾ ಕೆಲ್ಸದ ಒತ್ತಡ ಐತಂದ್ರು ಬಿಟ್ಕೊಂಡು ಬಂದಿದ್ದೀವಿ. ಹೊಲಕ್ ಹೋಗಿ ವಾಪಸ್ ಬಂದಾರ ನಿಮ್ ಭೇಟಿ ಆಗ್ಲಕ್ಕಂತ. ಎಲ್ಲರೂ ನಿಮ್ಮೆಲ್ಲರ ಮಗನರಿ ನಾನು. ಅಲ್ಲಿ ನೀವು ಕೊಡ್ರಿ, ಅದನ್ನ ಬೆಳೆ ಕೊಡ್ಬೇಕಲ್ರಿ, ಕೊಡ್ರಿ. ಇದೇನಂದ್ರೆ ರೀ, ಅವ್ವಾರ ಒಬ್ಬರೇ ಪ್ರತಿನಿಧಿ ರೀ. ಇದಕ್ಕೆ ವಿಳ್ಳೆ ಇರೋದು, ಈ ಸೌಭಾಗ್ಯ ಸಿಕ್ಕಿದ್ ನಿಮ್ಮೆಲ್ಲರಿಗೆ ರೀ ಇದು, ಹೌದಿಲ್ರಿ? ಯಾಕಂದ್ರೆ ತಾಯಿ ಪ್ರತಿನಿಧಿ ರೂಪದಲ್ಲಿ ನಿಮ್ಮೆಲ್ಲರಿಗೆ ಅಂದ್ರೆ ಈ ಊರಿಗೆ ಸಿಕ್ಕಿರೋದಲ್ರಿ. ಅಲ್ಲಿ ಎಷ್ಟೋ ಊರುಗಳದಾವ್ರಿ, ಎಲ್ಲಾ ಊರುಗಳ ದಾಟಿ ಅಮ್ಮ ನಿಮಗಿಲ್ಲಿ ಕೊಡ್ತಾ ಇದ್ದಾಳೆ ಅಂದ್ರೆ ನಿಮ್ಮಲ್ಲಿರೋ ಭಕ್ತಿ ರೀ, ಅದು ಮತ್ತೇನೇನಲ್ಲ ರೀ. ಅಂಬಾರಿ ಉತ್ಸವವನ್ನ ದೀಪಾರಾಧನೆಯಿಂದ ಪ್ರಾರಂಭಗೊಳ್ಳುವ 108 ದಿನ ತನಕ ನಡೆಯುವ ಎಲ್ಲಾ ಉತ್ಸವಕ್ಕೂ ತಮ್ಮ ಕರದಿಂದ ತಾವೇ ಮುಂದೆ ನಿಂತು ಆ ತಮ್ಮ ಊರಿನ ಪ್ರತಿನಿಧಿಯಾಗಿ ಅಂದ್ರೆ ಈ ನಾಡಿನ ಪ್ರತಿನಿಧಿಯರಂದ್ರೆ ಆ ಶಕ್ತಿ ದೇವತೆಯ ಉತ್ಸವ ಮಾಡಕ ಈ ದೇವತೆ ಬರ್ಬೇಕಂತ ದೈವದ ಆಮಂತ್ರಣ. ಅದ್ರೊಳಗೆ ನಾವೆಲ್ಲರೂ ಭಾಗಿರ್ತೇವೆ. ನಮಗ್ ನೀವು ಮಾರ್ಗದರ್ಶನ ಮಾಡ್ತಾ ಕರ್ಕೊಂಡು ಹೋಗ್ಬೇಕು. ಇವತ್ತೆಲ್ಲರೂ ಹೊಲಕ್ಕೆ ಹೋಗೋದಿತ್ತೇನ್ರಿ ನೀವು? ಎಲ್ಲಾ ಕೆಲ್ಸಕ್ಕೆ ಹೋಗೋದನ್ನ ನಾವು ಬಿಡಿಸ್ಬಿಟ್ಟಿವಿ ನೋಡ್ರಿ. ಹೋಗಿ ಬಂದಿದ್ದಾರೆ, ಒಳ್ಳೇದಮ್ಮ. ಯಾಕಂದ್ರೆ ನೋಡ್ರಿ, ನೀವು ಅಷ್ಟೆಲ್ಲಾ ಕೆಲ್ಸದ ಒತ್ತಡ ಐತಂದ್ರೆ ಬಿಟ್ಕೊಂಡು ಬಂದಿದ್ದೀರಿ. ಹೇಳ್ಬೇಕಾದ್ರೆ ಇಲ್ಲಿ ಕೂತವ್ರೆಲ್ಲಾರು ನಿಮ್ಮೆಲ್ಲರ ಮಗ ಬಸ್ಸು ಹಿಂದಕ್ಕೆ ಬಾ. ಈಗ ಎಲ್ಲರಿಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ತೀರ್ಥವನ್ನು ಕೊಡ್ತಾರೆ. ಎಲ್ಲರೂ ತೀರ್ಥವನ್ನು ಇದು ಮಾಡ್ರಿ. ಇನ್ನೊಂದು ಏನಂದ್ರೆ ರೀ, ನೀವು ಆಗಲೇ ಅಮ್ಮನ ಆರಾಧನೆ ಪೂಜೆ ಮಾಡುವಾಗ ನನಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ ಸಾಕ್ಷಾತ್ ತಾಯಿನೇ ಬಂದಿದ್ದಾಳೇನೋ ಅನ್ನೋ ತರದ ಇದನ್ನ ಮಂಗಳಾರತಿ ಮಾಡಿದ್ರಿ. ನಾನು ಎಷ್ಟೋ ಹೊತ್ತದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ, ಆದ್ರೆ ಇಷ್ಟೊಂದು ವ್ಯವಸ್ಥಿತ, ಇಷ್ಟು ಭಕ್ತಿ, ಇಷ್ಟು ಐತೆ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಹೇಳ್ಬೇಕಂದ್ರೆ ಹ್ಮ್